ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ಮಾತಾಡ್ತಿರೋಂತಹ ವಿಶೇಷವಾಗಿರೋಂತಹ ನಕ್ಷತ್ರ ಧನಿಷ್ಠ ನಕ್ಷತ್ರ. ತುಂಬ ಜನ ಈಗ ಆಲ್ರೆಡಿ ಕಾಮೆಂಟ್ ಸೆಕ್ಷನ್ ಕೇಳ್ತಾನೆ ಇದ್ರಿ, ಮೇಡಮ್ ನನ್ನ ನಕ್ಷತ್ರ ಇನ್ನೂ ಬಂದಿಲ್ಲ, ನನ್ನ ನಕ್ಷತ್ರ ಇನ್ನೂ ಪೋಸ್ಟ್ ಆಗಿಲ್ಲ ಯೂಟ್ಯೂಬ್ ಚಾನಲಲ್ಲಿ ಅಂತ ಹೇಳಿ. ಎಸ್, ನಿಮಗೋಸ್ಕರ ಧನಿಷ್ಠ ನಕ್ಷತ್ರದ 2026 ಹೊಸ ಕ್ಯಾಲೆಂಡರ್ ವರ್ಷ ಬದಲಾವಣೆ ಆಗ್ತಾರಂಥ ವಿಚಾರವಾಗಿ ಏನೆಲ್ಲ ನಿಮಗೆ ಪಾಸಿಟಿವ್ ಥಿಂಗ್ಸ್ ಇದೆ, ಏನೆಲ್ಲ ನೆಗೆಟಿವ್ ಥಿಂಗ್ಸ್ ಆಗ್ಬೋದು, ಏನು ನೀವು ಪರಿಹಾರ ಮಾಡಿಕೊಂಡ್ರೆ ನಿಮಗೆ 2026 ವಿಲ್ ಬಿ ಅ ಸಕ್ಸಸ್ಫುಲ್ ಇಯರ್ ಅನ್ನುವಂಥದ್ದು ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಜಾತಕದ ಪ್ರಕಾರ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ಎಸ್ ನಿಮ್ಮದು ಧನಿಷ್ಠ ನಕ್ಷತ್ರ ಅಂತಿತ್ತು ಅಂದರೆ ಡೆಫಿನೆಟ್ಲಿ ಇವೆರಡು ರಾಶಿಗಳಲ್ಲಿ ಒನ್ ಆಫ್ ದ ರಾಶಿ ಇರುತ್ತೆ. ಯಾಕೆಂದರೆ ಧನಿಷ್ಠ ನಕ್ಷತ್ರ ಪ್ರಥಮ ಚರಣ, ಎರಡನೇ ಚರಣ ಮಕರ ರಾಶಿಯಲ್ಲಿದ್ದರೆ 3 ಮತ್ತು 4ನೇ ಚರಣ ನಾವು ಕಾಣುವಂಥದ್ದು ಕುಂಭ ರಾಶಿಯಲ್ಲಿ. ಆಲ್ದೋ ಮಕರ ರಾಶಿ ಕುಂಭ ರಾಶಿ ಶನೇಶ್ವರನ ಒಂದು ಅಧಿಪತಿದಲ್ಲಿ ಇದ್ರೂ ಸಹ ಧನಿಷ್ಠ ನಕ್ಷತ್ರಕ್ಕೆ ಅಧಿಪತಿ ಬಂದು ಕುಜ ಬರುತ್ತೆ, ಅಂದರೆ ಮಾರ್ಸ್. ಸೊ ಬೇಸಿಕಲಿ ತುಂಬ ಪ್ರೊಡಾಮಿನೆಂಟ್ ಆಗಿರುವಂತಹ ನಕ್ಷತ್ರ ಅನ್ಬೋದು, ಒಂಚೂರು ಡಾಮಿನೇಟಿಂಗ್ ಅಂತಾನು ಹೇಳ್ಬೋದು. ಆದರೆ ವರ್ಸಟೈಲ್ ಟ್ಯಾಲೆಂಟೆಡ್ ಇರುವಂತಹ ನಕ್ಷತ್ರ. ಏನು ಕೆಲಸ ಆದರೂ ಕೊಡಿ, ಯಾವ ಕೆಲಸ ಮಾಡಲಿಕ್ಕೂ ರೆಡಿ, ಯಾವ ಕೆಲಸ ಆಗ್ಲಿಕ್ಕೂ ಅವರು ಯಾವತ್ತೂ ಹಿಂಜರಿಯೋದಿಲ್ಲ, ಮಾಡೇ ಮಾಡ್ತೀನಿ ಅನ್ನೋಂಥ ಒಂದು ಡಿಟರ್ಮಿನೇಷನ್ ಇರುತ್ತೆ. ಯಾಕಂದರೆ ಕುಜನ ನಕ್ಷತ್ರ ಅಂತ ಅಂದಾಗ ಒಂದು ಕೆಲಸವನ್ನು ಅವ್ರ ಕೈಯಲ್ಲಿ ಇಟ್ಕೊಂಡ್ರೆ ಬೇರೆ ಯಾವುದಾದ್ರು ಇನ್ಫ್ಲೂಯೆನ್ಸ್ ಆಗಿ ಸಮಸ್ಯೆ ಆಗೋದು ಬಿಟ್ಟರೆ ತಾನಂತೂ ಯಾವತ್ತೂ ಫೋಕಸ್ನ ಕಳ್ಕೊಳ್ಳೋದಿಲ್ಲ. ಸೊ ಇದು ಬಿಟ್ಟು ನಿಮ್ಮ ಹೆಸರು ಪ್ರಕಾರವಾಗಿ ಯಾವುದೆಲ್ಲ ಅಕ್ಷರಗಳು ನಿಮಗೆ ಧನಿಷ್ಠ ನಕ್ಷತ್ರ ಬರುತ್ತೆ, ಕುಂಭರಾಶಿಗೆ ಬರುತ್ತಾ ಅಥವಾ ಮಕರ ರಾಶಿಗೆ ಬರುತ್ತಾ ತಿಳಿಸ್ಕೊಡ್ತೀನಿ. ಗ, ಗಿ, ಗು ಮತ್ತು ಗೆ. ಸೊ ಈ 4 ಲೆಟರ್ಸ್ ಹೆಸರುಗಳಿತ್ತು ಅಂತಂದರೆ ಬೇಸಿಕಲಿ ಕುಂಭರಾಶಿಯಲ್ಲಿರುವಂತಹ ಧನಿಷ್ಠ ನಕ್ಷತ್ರ ಇರ್ತಾರೆ ಅಥವಾ ಮಕರ ರಾಶಿಯಲ್ಲಿರುವಂತಹ ಧನಿಷ್ಠ ನಕ್ಷತ್ರ ಇರ್ತಾರೆ. 2026 ಬೇಸಿಕಲಿ ಧನಿಷ್ಠ ನಕ್ಷತ್ರದವ್ರನ್ನ ಆಲ್ರೆಡಿ ಹೇಳಿದೆ, ತುಂಬ ಡಿಟರ್ಮೈಂಡ್ ಅಂದರೆ ಕಾನ್ಫಿಡೆಂಟ್ ಆಗಿರುವಂತಹ ನಕ್ಷತ್ರ ಅಂತ ಹೇಳಿ. ಯಾವುದೇ ಕೆಲಸ ಯಾವುದೇ ಇರಲಿ, ನೀವು ಎಲ್ಲ ಒಂದು ಫೀಲ್ಡಲ್ಲೂ ನೋಡ್ಬೋದು. ಡ್ರೈವಿಂಗ್ ಫೀಲ್ಡಲ್ಲಿ ನೋಡಬಹುದು, ಬಿಸ್ನೆಸ್ ಫೀಲ್ಡಲ್ಲಿ ನೋಡಬಹುದು, ಕೆರಿಯರ್ ಒಳ್ಳೆ ಆಫೀಸರ್ಸ್ ಸಹ ನೀವು ನೋಡ್ಬೋದು ಧನಿಷ್ಠ ನಕ್ಷತ್ರ. ಲೇಬರ್ಸ್ ಎಷ್ಟು ಜನ ಕೆಲಸಕ್ಕೆ ಹೋಗ್ತಾರೋ ಅಂತ ನೋಡ್ಬೋದು ಧನಿಷ್ಠ ನಕ್ಷತ್ರ. ಟೀಚರ್ಸ್ ನೋಡ್ಬೋದು, ಲೆಕ್ಚರರ್ಸ್ ನೋಡ್ಬೋದು. ತುಂಬ ಎಲ್ಲ ವರ್ಸಟೈಲ್ ನಾಲೆಡ್ಜ್ ಇರೋದ್ರಿಂದ, ವರ್ಸಟೈಲ್ ಟ್ಯಾಲೆಂಟ್ ಇರೋದ್ರಿಂದ ಎಲ್ಲ ರೀತಿಯಾದ ಕೆಲಸ ಮಾಡಲಿಕ್ಕೂ ಅವ್ರು ಯಾವತ್ತೂ ಹಿಂಜರಿಲ್ಲ. ಎಷ್ಟು ಜನ ಪೊಲಿಟಿಷಿಯನ್ಸ್ ಇಲ್ಲ ಧನಿಷ್ಠ ನಕ್ಷತ್ರದಲ್ಲಿ. ಸಿನಿಮಾ ಇಂಡಸ್ಟ್ರಿನಲ್ಲೂ ತುಂಬ ಜನ. ಅದೇ ಹೇಳಿದ್ನಲ್ಲ, ಯು ಹ್ಯಾವ್ ಎವ್ರಿಥಿಂಗ್. 2026 ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಅಟೆಂಡ್ ಮಾಡ್ತಿದ್ರೆ, ನೀವು ಎಜುಕೇಷನ್ ಮಾಡ್ತಿದ್ದು, ನಾನು ಗೌರ್ಮೆಂಟ್ ಜಾಬ್ ಕೆಲಸ ಟ್ರೈ ಮಾಡ್ತಾ ಇದ್ದೀನಿ, ಕಾಂಪಿಟೇಟಿವ್ ತುಂಬ ಚೆನ್ನಾಗಿ ಸಿಗತ್ತೆ. ತುಂಬ ಜನ ಮಕರ ರಾಶಿಯಲ್ಲಿ ಹುಟ್ಟಿರೋಂಥವ್ರಿಗೆ, ಕುಂಭ ರಾಶಿಯಲ್ಲಿ ಹುಟ್ಟಿರೋಂಥವ್ರಿಗೆ ಗೌರ್ಮೆಂಟ್ ಕೆಲಸದ ಯೋಗ ತುಂಬ ಒಳ್ಳೆ ಅದೃಷ್ಟವಾಗಿರುತ್ತೆ. ಆಲ್ದೋ ಶನೇಶ್ವರನ ನಕ್ಷತ್ರವಾಗಿದ್ದು ಅಂತಹ ಬಲ ಇಲ್ವಲ್ಲ ಮೇಡಮ್ ಅಂದರೂ ಸಹ, ಬಟ್ ನೀವು ನೋಡಿ ಎಷ್ಟು ಜನ ನೀವು ಸೆಲೆಕ್ಟ್ ಆಗಿರೋಂಥವ್ರು ನೋಡಿ, ತುಂಬ ಜನ ಕುಂಭರಾಶಿಯವರು ಇರ್ತೀರ, ಮಕರ ರಾಶಿಯವರು ಇರ್ತೀರ. ಶನೇಶ್ವರನ ಆ ಒಂದು ಅನುಗ್ರಹ ಚೆನ್ನಾಗಿರುತ್ತೆ. ನೀವು ಒಂದು ಗೌರ್ಮೆಂಟ್ ಸೆಕ್ಟರ್ಗೆ ಟ್ರೈ ಮಾಡಿದಾಗ ಒಳ್ಳೆ ಅನುಗ್ರಹ ಸಿಗುತ್ತೆ. ರಿಯಲ್ ಟ್ಯಾಲೆಂಟೆಡಿಂದ ನೀವು ಬಂದಿರ್ತೀರ. ಯಾವುದೇ ರೀತಿಯಾದ ಏನು ಹೇಳ್ತಾರೆ, ದುಡ್ಡು ಕೊಟ್ಟು ನಾವು ಜಾಯ್ನ್ ಆದ್ವಿ ಮೇಡಮ್ ಅಥವಾ ಯಾವುದೋ ಇನ್ಫ್ಲೂಯೆನ್ಸಿಂದ, ರೆಕಮೆಂಡೇಷನ್ದ ಎಲ್ಲ ರಿಯಲ್ ಟ್ಯಾಲೆಂಟೆಡ್ ಇರ್ತೀರ ನೀವು. ಯು ಹ್ಯಾವ್ ಅ ರಿಯಲ್ ಟ್ಯಾಲೆಂಟ್. ಅದರಿಂದನೇ ನೀವು ಮೇಲೆ ಬಂದಿರೋವಂಥದ್ದು. ಬಿಸ್ನೆಸ್ ಮಾಡ್ತಿರೋಂಥವ್ರಿಗಂತೂ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ಬಟ್ ಸೆಕೆಂಡ್ ಹಾಫ್ ಆಫ್ ದ ಇಯರ್, ಫಸ್ಟ್ ಹಾಫ್ ಆಫ್ ದ ಇಯರ್ ಸ್ವಲ್ಪ ಕಷ್ಟನೇ ಇದೆ. ಅಂಟಿಲ್ ಪ್ರಾಬಬ್ಲಿ ಸಂವತ್ಸರ ಬದಲಾವಣೆ ಆಗೋವರೆಗೂ ಒಂದು ಸ್ವಲ್ಪ ಕಷ್ಟದ ಸಿಚುವೇಶನ್ನೇ. ಯಾಕೆಂದರೆ ಈಗೇನು ಕುಂಭರಾಶಿಯಲ್ಲಿ ವಕ್ರಿ ಆಗಿರುವಂಥದ್ದು, ಅದು ಎಲ್ಲವೂ ಶನೇಶ್ವರನ ತತ್ವಗಳಿಂದನೂ ಕುಂಭರಾಶಿಯವರೆಗೂ ಸಹ ಸ್ವಲ್ಪ ಕುಂಭರಾಶಿಯ ಧನಿಷ್ಠ ನಕ್ಷತ್ರಕ್ಕೆ ಒಂದು ಫಸ್ಟ್ ಹಾಫ್ ಆಫ್ ದ ಇಯರ್ ತುಂಬ ಕಷ್ಟ ಇದೆ. ಸೆಕೆಂಡ್ ಹಾಫ್ ಆಫ್ ದ ಇಯರ್ ತುಂಬ ಚೆನ್ನಾಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೇಳ್ತಿದೆ, ಅಟೆಂಪ್ಟ್ ಮಾಡಿ, ಖಂಡಿತ ಪ್ರಯತ್ನ ಮಾಡಿ. ಗೌರ್ಮೆಂಟ್ ಕೆಲಸದ ಯೋಗ ತುಂಬ ಚೆನ್ನಾಗಿದೆ. ಓದ್ತಾ ಇದ್ದು ಮುಂದಿನ ವರ್ಷ ನಿಮಗೆ ಎಕ್ಸಾಮ್ಸ್ ಇದೆ ಅಂತಂದರೆ ಖಂಡಿತ ಅಟೆಂಪ್ಟ್ ಮಾಡಿ. ಇಟ್ ಈಸ್ ಅ ವೆರಿ ಗುಡ್ ಟೈಮ್ ಅಂತ ಹೇಳ್ಬಹುದು. ಇದ್ರ ಜೊತೆಗೆ ಕೆಲವು ಪರಿಹಾರಗಳನ್ನ ನಿಮಗೆ ತಿಳಿಸ್ಕೊಡುವಂಥದ್ದು. ಧನಿಷ್ಠ ನಕ್ಷತ್ರ ಐದರ್ ನೀವು ಮಕರ ರಾಶಿ ಇರ್ಬೋದು, ಕುಂಭ ರಾಶಿ ಇರ್ಬೋದು, ಯಾವುದೇ ಇರಲಿ, ಈ ರೀತಿಯಾದ ಒಂದು ರೆಡ್ ಜಾಸ್ಪರ್ ಅಂತ ಹೇಳ್ತೀವಿ, ತುಂಬ ಒಳ್ಳೆ, ತುಂಬ ಪವರ್ಫುಲ್ ಆಗಿರೋಂಥ ಕ್ರಿಸ್ಟಲ್ ಇದು. ತುಂಬ ಜನ ಈಗ ಆಲ್ರೆಡಿ ಹಾಕೊಂಡು ಪ್ರೊಟೆಕ್ಟ್ ಆಗಿರ್ತಾರೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀವು ಬಿಸ್ನೆಸ್ ಮಾಡ್ತಿರ್ಬೋದು, ನೀವು ಕೆಲಸಕ್ಕೆ ಹೋಗ್ತಿರ್ಬೋದು, ಅಥವಾ ಮನೆಯಲ್ಲೇ ಇರುವಂತಹ ಪರ್ಸನ್ಸ್ ಆಗಿರಬಹುದು. ಏನೇ ಇದ್ರೂ ಹಣಕಾಸಿನ ಒಂದು ಸೌಲಭ್ಯಗಳು ಬೇಕೇ ಬೇಕಲ್ವಾ. ನಾವು ಎಷ್ಟೇ ಕಷ್ಟ ಆದ್ರೂ ಮೇಡಮ್ ₹1 ನಿಲ್ಲೋದಿಲ್ಲ ಅಂಥವ್ರು ಈ ಒಂದು ರೆಡ್ ಜಾಸ್ಪರ್, ಹೆಣ್ಣು ಮಕ್ಕಳಾದರೆ ಲೆಫ್ಟ್ ಹ್ಯಾಂಡ್, ಗಂಡು ಮಕ್ಕಳಾದರೆ ರೈಟ್ ಹ್ಯಾಂಡಿಗೆ ಧರಿಸ್ಕೊಳ್ಳಿ. ತುಂಬ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. 2026 ಒಳ್ಳೆ ಒಂದು ರಿಸಲ್ಟ್ಸ್ನ ನೀವು ಕಾಣಬಹುದು. ಇದ್ರ ಜೊತೆಗೆ ಸ್ವಲ್ಪ ಈ ರಾಶಿ, ಈ ಒಂದು ನಕ್ಷತ್ರದವರೆಗೆ ನಾನು ಕೆಲವು ಲಕ್ಕಿ ಪಾಯಿಂಟ್ಸ್, ಲಕ್ಕಿ ಟಿಪ್ಸ್ನ ತಿಳಿಸ್ಕೊಡ್ತೀನಿ. ಎಷ್ಟೋ ಸಲ ಏನಾಗೋದ, ವರ್ಸಟೈಲ್ ಟ್ಯಾಲೆಂಟ್ ಇದೆ ಮೇಡಮ್, ತುಂಬ ಚೆನ್ನಾಗಿದೆ, ನಾನು ಎಕ್ಸಾಮ್ ಸಖತ್ತಾಗಿ ಬರ್ತಿದ್ದೀನಿ, ಬಟ್ 1-2 ಮಾರ್ಕ್ಸಲ್ಲಿ ನನಗೆ ಎಷ್ಟೋ ಸಲ ಮಿಸ್ ಆಗಿದೆ. ನೀವು ಹೇಳ್ತಾ ಇರೋದೆಲ್ಲ ಕರೆಕ್ಟೇ ಇದೆ, ಯಾಕೆಂದರೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಡ್ ಮಾಡ್ತಿದ್ದೀನಿ. ಬಟ್ ಏನಂದರೆ 1-2 ಇದರಲ್ಲಿ ನನಗೆ ಫೇಲ್ ಆಗ್ತಾ ಇದೆ ಅಂಥವರು ಈ ಒಂದು ಮಂತ್ರವನ್ನು ನೀವು
ಅಟೆಂಪ್ಟ್ ಮಾಡೋ ಮುಂಚೆ, ಇವನ್ ಯಾರಾದರೂ ಹೊಸ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ, ಹೊಸದಾಗಿ ಜಾಬ್ಗೆ ಪ್ರಯತ್ನ ಮಾಡ್ತಿದ್ದೀರಾ, 2026 ಆದಷ್ಟು ನೀವು ಅದನ್ನು ಬುಧವಾರದ ದಿನ ಅಥವಾ ಶುಕ್ರವಾರದ ದಿನ ಪ್ರಯತ್ನ ಮಾಡಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಸಕ್ಸಸ್ ಇರುತ್ತೆ. ಬೇರೆ ದಿನಗಳು ಅಷ್ಟು ಸಕ್ಸಸ್ ಬರಲ್ಲ, ಬಟ್ ಅಗೇನ್ ನಾನು ಕೆಲವು ಪರಿಹಾರಗಳು ನಿಮಗೆ ಕೊಡೋದ್ರಿಂದ ಆ ಡೇಸ್ ನಿಮಗೆ ಒಳ್ಳೆ ಒಂದು ಸಕ್ಸಸ್, ಕೆರಿಯರ್ ಇಂಪ್ರೂವ್ಮೆಂಟು ಅಥವಾ ನೀವು ಮಾಡ್ತಿರೋ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗಲಿಕ್ಕೆ ಪ್ರಯತ್ನ ಮಾಡ್ಬೋದು ನೀವು. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ತುಂಬ ಪವರ್ಫುಲ್ ಆಗಿರುವಂತಹ ಕುಜನ ಮಂತ್ರ ಇದು, ಮೂಲ ಮಂತ್ರ ಅಂತಲೂ ಸಹ ಹೇಳ್ತೀವಿ ಇದನ್ನು. ಒಂದು ಬೀಜ ಮಂತ್ರ ಎಷ್ಟು 108 ಸಲ ನೀವು ಪ್ರತಿನಿತ್ಯ ಹೇಳ್ತಾ ಇದ್ದಷ್ಟು ನಿಮ್ಮ ಹತ್ರ ಏನಾದರೂ ಸೇಮ್ ನನಗೆ ತೋರಿಸಿರೋ ರೀತಿಯಲ್ಲೇ ರೆಡ್ ಜಾಸ್ಪರ್ ಮಾಲೆ ಏನಾದರೂ ಇತ್ತು ಅಂತಂದರೆ ಅದನ್ನು ನೀವು ಚಾಂಟ್ ಮಾಡಿ, ನಾನು ಹೇಳ್ತಿರೋ ಮಂತ್ರವನ್ನು ಚಾಂಟ್ ಮಾಡಿ ಧರಿಸ್ಕೊಳ್ಳುವಂಥದ್ದನ್ನು ಮಾಡ್ಕೊಳ್ಳಿ. ಎಷ್ಟೋ ಸಲ ಏನಾಗುತ್ತೆ, ಇದರಲ್ಲಿ ಎನರ್ಜೀಸು ಫಿಲ್ ಆಗುತ್ತೆ. ನೀವು ಚಾಂಟ್ ಮಾಡುವಾಗ ನಾವು ಯಾಕೆ ಈ ಕ್ರಿಸ್ಟಲ್ಸ್ನ ಬಳಸಿ ಏನಕ್ಕೋಸ್ಕರ ಇದನ್ನು ಹೇಳ್ತೀವಿ ಅಂತಂದರೆ, ಇದು ಎನರ್ಜೀಸ್ನ ರಿಸೀವ್ ಮಾಡುತ್ತೆ, ಫೀಲ್ ಆಗುತ್ತೆ ನಿಮಗೆ. ಇದು ಹಾಕೊಂಡಾಗ ಎಷ್ಟೋ ಜನಕ್ಕೆ ಒಂದು ಪಾಸಿಟಿವ್ ರಿಸಲ್ಟ್ಸ್ ಬರುವಂಥದ್ದು. ಎಷ್ಟೋ ಜನ ಹಣಕಾಸಿಂದು ಏನೆಲ್ಲ ಪ್ರಯತ್ನ ಮಾಡಿದೆ ಮೇಡಮ್, ಬಟ್ ಇದಿರೋದ್ರಿಂದ ನನಗೆ ಏನೋ ಒಂಥರ ಅಟ್ರಾಕ್ಟ್ ಆಗುತ್ತೆ, ದುಡ್ಡು ಅಟ್ರಾಕ್ಟ್ ಆಗುತ್ತೆ, ಜನ ಅಟ್ರಾಕ್ಟ್ ಆಗ್ತಾರೆ ಅನ್ನೋವಂಥದ್ದು ತುಂಬ ಜನ ನನಗೆ ತಿಳಿಸ್ಕೊಟ್ಟಿದ್ದಾರೆ ಕಾಮೆಂಟಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತವ್ರಿಗೆಲ್ಲ. ಮಾಲೆ ಇತ್ತು ಅಂತಂದ್ರೂ ಸಹ ಹಾಗೆ ಮಾಡಿ, ಮಂತ್ರವನ್ನು ಹೇಳಿ ಅದನ್ನು ಧರಿಸ್ಕೊಳ್ಳೋದ್ರಿಂದ ನಿಮಗೆ ಎಷ್ಟೋ ವಿಚಾರಗಳಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಇನ್ನೊಂದು ನೆಗೆಟಿವ್ ಥಿಂಗ್ ಏನಾಗುತ್ತೆ, ಧನಿಷ್ಠ ಅವ್ರಿಗೆ ತುಂಬ ಬೇಗ ದೃಷ್ಟಿ ಆಗೋದು, ಮತ್ತು ಏನೇ ಒಂದಾದ್ರೂ ಮಾಟ ಮಂತ್ರದ ಸಮಸ್ಯೆ ಇರ್ಬೋದು, ಏನಿದ್ರೂ ಸ್ವಲ್ಪ ಶತ್ರುಗಳು ಜಾಸ್ತಿ ಆಗಿಬಿಡ್ತಾರೆ, ನಿಮ್ಮ ಮೇಲೆ ಯಾವುದೋ ಒಂದು ರೀತಿಯಲ್ಲಿ ಹಾಗೆ ಸಾಧಿಸ್ತಾ ಇರ್ತಾರೆ. ಅವ್ರಿಗೇನೋ ಒಂದು ಸಮಸ್ಯೆ ಇರುತ್ತೆ ನಿಮ್ಮ ಜೊತೆಯಲ್ಲಿ, ಏನೋ ನೀವು ಚೆನ್ನಾಗಿರೋದೇ ಅವ್ರಿಗೆ ಇಷ್ಟ ಆಗ್ತಾ ಇರೋದಿಲ್ಲ. ಎಷ್ಟೋ ಸಲ ಮಾಟ ಮಂತ್ರ ಸಮಸ್ಯೆಗಳಿಗೆ ನೀವು ಚೆನ್ನಾಗಿ ಕಾಣದೆ ಇನ್ನೊಬ್ರಿಗೆ ಇಷ್ಟ ಇಲ್ಲ, ಚೆನ್ನಾಗಿರಬಾರ್ದು, ಅದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಕಣ್ಣು ದೃಷ್ಟಿ, ನೆಗೆಟಿವ್ ಆಗಿ ಕಣ್ಣು ದೃಷ್ಟಿ ಜಾಸ್ತಿ ಆಗುವಂಥದ್ದು ಧನಿಷ್ಠ ನಕ್ಷತ್ರದವರಿಗೆ. ನೀವು ನಿಮ್ಮ ಜಾತಕಗಳನ್ನ ತೋರಿಸ್ಕೊಳ್ಬೋದು, ಅದರಲ್ಲಿ ಯಾವ ರೀತಿ ಇದೆ ಕನ್ಸಲ್ಟೇಷನ್ ಮೂಲಕ, ಅಂದರೆ ನಾವು ಪ್ರಿಡಿಕ್ಷನ್ಸ್ನ ನೋಡಬಹುದು, ಯಾವ ರೀತಿ ನೀವು ನಿಮ್ಮ ಜಾತಕದ ಪ್ರಕಾರವಾಗಿ ಇರೋವಂಥದ್ದು ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡಬಹುದು. ನೀವು ಅಪಾಯಿಂಟ್ಮೆಂಟ್ ಮೂಲಕ, ಅಂದರೆ ನಿಮಗೆ ಕಾಣ್ತಿರೋ ನಂಬರ್ಸ್ ಕಾಲ್ ಮಾಡಿ, ದಯವಿಟ್ಟು 10 ರಿಂದ 7 ಗಂಟೆ ಕಾಲ್ ಮಾಡಿ. ಯಾಕೆ ಅಂತಂದರೆ ತುಂಬ ಜನ ಆಫ್ ಟೈಮಿಂಗ್ಸ್ ಕಾಲ್ ಮಾಡ್ತೀರಾ, ಕಾಲ್ಸ್ ಮಿಸ್ ಆಗುತ್ತೆ. ನೀವು ಅಪಾಯಿಂಟ್ಮೆಂಟ್ ಮೂಲಕ ಡೈರೆಕ್ಟ್ ಬರ್ಬೋದಾ, ಫೇಸ್ ಟು ಫೇಸ್ ಮಾತಾಡ್ಬೋದಾ, ಇಲ್ಲ ಫೋನಲ್ಲಿ ಮಾತಾಡ್ಬೋದಾ, ಪ್ರತಿಯೊಂದು ವಿಚಾರ ನಿಮಗೆ ತಿಳಿಸ್ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇದುವರೆಗೂ ಬಂದಿರುವಂತಹ ನಕ್ಷತ್ರಗಳು, ಇದುವರೆಗೂ ನೀವು ನೋಡಿರುವಂತಹ ನೀವು ಹುಟ್ಟಿರುವಂತಹ ನಕ್ಷತ್ರಗಳ ಪ್ರಕಾರವಾಗಿ ತುಂಬ ಜನ ಪರಿಹಾರಗಳೆಲ್ಲ ಮಾಡಿ ನನಗೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಮೇಡಮ್, ನಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿದೆ. ಯಾಕಂದರೆ ಎಷ್ಟು ಸರಳ ಪರಿಹಾರಗಳು, ನೀವೇ ಮನೆಯಲ್ಲೇ ಒಂದು ಮಂತ್ರ ಹೇಳುವಂಥದ್ದು ಇರ್ಬೋದು, ಅಥವಾ ಏನೋ ಒಂದು ಸರಳವಾಗಿ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಮಾಡ್ತಾ ಇದ್ದೀರಾ ಅಂತ ಹೇಳಿ ತುಂಬ ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಇರ್ಬೋದು, ಕಾಲ್ಸಲ್ಲಿ ಅಥವಾ ವಾಟ್ಸಪ್ ಮೆಸೇಜಸ್ ಅಲ್ಲೆಲ್ಲ ಕಳಿಸ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಒಂದು ಏನಂದರೆ ನನ್ನ ಕೆಲವು ಈ ರಿಸರ್ಚ್ ಮಾಡೋಂಥ ಪರಿಹಾರಗಳು ನಿಮ್ಮ ಲೈಫಲ್ಲಿ ಇಷ್ಟೆಲ್ಲ ಒಂದು ಬದಲಾವಣೆ ಆಗ್ತಿದೆ, ಇಷ್ಟೆಲ್ಲ ಚೇಂಜಸ್ ನೀವು ನೋಡ್ತಾ ಇದ್ದೀರಾ, ಅದರಿಂದ ಬೆನಿಫಿಟ್ ನೋಡ್ತಾ ಇದ್ದೀರಾ ಅಂತಂದರೆ ಖಂಡಿತ ನನಗೂ ಕೂಡ ತುಂಬ ಸಂತೋಷ ಅಂತಲೇ ಹೇಳ್ಬೋದು. ಸೊ ಇಷ್ಟು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ಬೋದು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಪರಿಹಾರಗಳೆಲ್ಲ ಮಾಡಿ ಒಳ್ಳೆಯದಾಗಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು.